ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮ್ಯಾಮ್ 100% ಕಂಟೆಂಟ್ ಓರಿಯೆಂಟೆಡ್ ಸಾಂಗು ಆ್ಯಂಡ್ ಆಬ್ವಿಯಸ್ಲಿ ಫಾರ್ ಕಮರ್ಷಿಯಲ್ ಪರ್ಪಸ್. ಆಬ್ವಿಯಸ್ಲಿ ಕಮರ್ಷಿಯಲ್ ಪರ್ಪಸ್ಗೆ ಈ ಸಾಂಗ್ ಮಾಡಿರೋದು. ಆ್ಯಂಡ್ ಸ್ಟಾರ್ಟಿಂಗ್ ಏನಂದರೆ ಒಂದು ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ರೆ ಬೈ ದ ಟೈಮ್ ನನ್ನ ಸಿನಿಮಾ ರಿಲೀಸ್ ಆಗೋ ಅಷ್ಟರಲ್ಲಿ ಅದನ್ನು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವೆಲ್ಲರೂ ಡಿವೈಡ್ ಮಾಡಿದ್ವಿ. 25%, 25%, 25%, 25%. ಸೊ ಫಸ್ಟ್ 25% ನಮ್ಮ ಸ್ಟ್ರಾಟಜಿ ಸ್ವಲ್ಪ ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಫಸ್ಟ್ ಆಫ್ ಆಲ್ ಈ ಸಾಂಗ್ ರಿಲೀಸ್ ಮಾಡಿದ ಉದ್ದೇಶ ಏನೇ ಅಂದರೆ, ತುಂಬ ಜನ ಫಸ್ಟ್ ಸಾಂಗ್ ಬಗ್ಗೆ ನಮ್ಮ ಹತ್ರ ತುಂಬ ಜನ ಕೇಳ್ತಾಯಿದ್ರು. ನಾನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಇಶಿತಾ ರಾಜ್ ಫ್ರಮ್ ನಾರ್ತ್ ಆ್ಯಂಡ್ ಸಂಜನಾನಂದ್ ಬಗ್ಗೆ ಎಲ್ರಿಗೂ ಗೊತ್ತು, ನಮ್ಮ ಬ್ಯಾಂಗಲ್ ಬಂಗಾರಿ ಅವರು. ನೆಕ್ಸ್ಟ್ ಕಾರ್ತಿಕ್ ರಾಜನ್ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಈ ಸಾಂಗಿನ ಹೀರೋ ನಾನಲ್ಲ, ನನ್ನ ಕೋರಿಯೋಗ್ರಾಫರ್ ಮಿಸ್ಟರ್ ಮನಿ ಮಾಸ್ಟರ್. ಅವರು ನಮ್ಮ ಸಾಂಗ್ನ 6 months 7 months ಬ್ಯಾಕ್ ಶೂಟ್ ಮಾಡಿದ್ವಿ ನಾವು. ಅದಾದಮೇಲೆ ಆ ಸಾಂಗನ್ನು ತೊಗೊಂಡು ಮಾಸ್ಟರ್ ಆಮೇಲೆ ಪ್ಲೀಸ್ ಟಾಕ್ ಅಬೌಟ್ ಯುವರ್ ಜರ್ನಿ ಆ್ಯಸ್ ಅ ಕೋರಿಯೋಗ್ರಾಫರ್. ತಮಿಳಲ್ಲಿ ದ ಮೋಸ್ಟ್ ಹ್ಯಾಪನಿಂಗ್ ಮಾಸ್ಟರ್ ಇವಾಗ ಸದ್ಯಕ್ಕೆ ಇರೋ ಎಲ್ಲ ಯಂಗ್ಸ್ಟರ್ಸ್ ಜೊತೆನೂ ಸಿಂಗಲ್ ಕಾರ್ಡ್ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಸಾಂಗ್. ಸೊ ಆಮೇಲೆ ನಮ್ಮ ಕನ್ನಡದವರು ಅವ್ರು ಇಲ್ಲೇ ಸ್ಟೇ ಮಾಡ್ತಾರೆ, KR ಪುರ ಕಡೆನೇ ಸ್ಟೇ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಟ್. ಸೊ ಸಾಂಗ್ ಅಂತ ಮಾಡಿದಾಗ ಫಸ್ಟು ಸಿನಿಮಾದು ಬರೀ ಗ್ಲಿಮ್ಸು, ಡೈಲಾಗು, ಇದು ಬಂದು ಸ್ಟೋರಿ ಓರಿಯೆಂಟೆಡ್ ಫಿಲ್ಮ್. ಸೊ ಏನೋ ಫಸ್ಟ್ ಕ್ವಾಲಿಟಿ ತೋರಿಸೋಣ, ನಮ್ಮ ಸಿನಿಮಾದಲ್ಲಿ ಸ್ಟಾರ್ ಕ್ಯಾಸ್ಟ್ ಯಾರ್ಯಾರು ಇದ್ದಾರೆ ಅಂತ ಹೇಳಿ ಒಂದು 3 days ಬ್ಯಾಕ್ ಅದನ್ನು ಲಾಂಚ್ ಮಾಡಿದ್ವಿ. ಬಿಕಾಸ್ ಒಬ್ಬ ಹೀರೋ ಸೃಷ್ಟಿ ಆಗಬೇಕಂದ್ರೆ, ಆ ಪಾತ್ರ ಹೀರೋ ಆಗಬೇಕಂದ್ರೆ ತುಂಬ ಜನ ಕ್ಯಾರೆಕ್ಟರ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಸ್ಟೋರಿ ಫಾರ್ಮ್ ಆಗೋದು. ಸೊ ನಮ್ಮ ಸಿನಿಮಾದಲ್ಲಿ ಆ ಕ್ಯಾಸ್ಟಿಗಿರೋವಂಥ ಒಂದು ಪವರ್ ಏನು, ಆ್ಯಂಡ್ ಇಟ್ ಈಸ್ ನಾಟ್ ಅ ಸ್ಟೋರಿ ಬೇಸ್ಡ್ ಆನ್ ಅ ಹೀರೋ, ಇಟ್ಸ್ ಅ ಸ್ಟೋರಿ ಬೇಸ್ಡ್ ಆನ್ ಕ್ಯಾರೆಕ್ಟರ್ಸ್. ಸೊ ಅದಾದಮೇಲೆ ನಾವು ಸಾಂಗ್ ಬಂದಿದ್ದ ಪರ್ಪಸ್ ಏನಂದರೆ, ಫಸ್ಟು ಕ್ವಾಲಿಟಿ ಆಫ್ ದ ಫಿಲ್ಮ್ ಯಾವ ಥರ ಇರುತ್ತೆ ಅಂತ ಫಸ್ಟ್ ಒಂದು ಗ್ಲಿಮ್ಸ್ ಕೊಡೋಣ ನಾವು. ಬಿಕಾಸ್ ಇದಾದಮೇಲೆ ನಮ್ಗೆ ಇನ್ನೂ ಒಂದು 2 ಎಕ್ಸ್ಕ್ಲೂಸಿವ್ ಸಾಂಗ್ಸ್ ಇದೆ. ನೆಕ್ಸ್ಟ್ ಮೇಜರ್ ಒಂದೇ ಒಂದು ಟ್ರೇಲರ್ ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕಂಟೆಂಟ್. ನಮ್ಮ ಸಿನಿಮಾದ ಏನೇನು ಕಂಟೆಂಟ್ ಇದೆ ಒಂದೇ ಟ್ರೇಲರಲ್ಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ವೆರಿ ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ನಮ್ಮದು ಸಾಂಗ್ಸ್ ಆಗಿರಲಿ ಏನೇ ಆಗಿರಲಿ, ಈ ಮಿಲಿಯನ್ಸು, ಈ ಲೈಕ್ಸು, ಈ ಕಮೆಂಟ್ಸ್ ಏನೇನಿದೆ, ಪ್ರತಿಯೊಬ್ಬರು ನಮ್ಮ ಸಿನಿಮಾನ ನೋಡಿ, ನಮ್ಮ ಕಂಟೆಂಟ್ನ ನೋಡಿ ಅವ್ರಿಗೆ ಇಷ್ಟ ಆಗಬೇಕು, ಅವರು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾ ನೋಡಬೇಕು. ಸೊ ಮೇನ್ ಐಡಿಯಾ ಇರೋದು ಕ್ವಾಲಿಟಿ ಆ್ಯಂಡ್ ಆರ್ ವಿ ಗಿವಿಂಗ್ ಅ ಗುಡ್ ಕಂಟೆಂಟ್, ಬಿಕಾಸ್ ಓನ್ಲಿ ಗುಡ್ ಕಂಟೆಂಟ್ ಕ್ಯಾನ್ ವಿನ್ ದ ಆಡಿಯನ್ಸ್. ಸೊ ಸ್ಟಾರ್ಟಿಂಗ್ ವಿತ್ ಅ ಸಾಂಗ್ ನಮಗೆ ಪಾಸಿಟಿವ್ ಅನ್ನಿಸ್ತು ಈ ಸಾಂಗ್. ಮೋರೋವರ್ ನನ್ನ ಪ್ರೊಡ್ಯೂಸರ್ಸ್, ನನ್ನ ಕೈ ಜೋಡಿಸಿದ ನಮ್ಮ ಪ್ರೊಡ್ಯೂಸರ್ಸು ವಿಜಯ್ ಸರ್ ಆ್ಯಂಡ್ ಅಮೃತ ಮ್ಯಾಮಿಗೆ ತುಂಬ ಇಷ್ಟ ಆಗಿದ್ದು ಸಾಂಗ್. ಆ್ಯಂಡ್ ಮ್ಯಾಮ್ ವಾಸ್ ಇನ್ಸಿಸ್ಟಿಂಗ್, ನೋ ವಿಲ್ ಸ್ಟಾರ್ಟ್ ಆಫ್ ಸಮಥಿಂಗ್ ಪಾಸಿಟಿವ್ಲಿ, ಸಾಂಗಿನ ಫಸ್ಟ್ ಬಿಡಿ ಅಂತ ಮ್ಯಾಮ್ ಇನ್ಸಿಸ್ಟ್ ಮಾಡಿದ್ರು. ಸೊ ಆ್ಯಸ್ ಎ ಟೀಮ್ಸ್ ಡಿಸ್ಕಷನ್ ನಾವು ಸಾಂಗನ್ನು ರಿಲೀಸ್ ಮಾಡಿದ್ವಿ. ಎನಿಥಿಂಗ್ ಏನಾದಿದ್ದರೆ ಕೇಳಿ. ಸಸ್ಪೆನ್ಸ್, ಸರ್ಪ್ರೈಸ್, ಗೊತ್ತಿಲ್ಲ. ನೀವು ಕ್ವೆಶನ್ ಕೇಳಬೇಕು, ನಾವು ಆನ್ಸರ್ ಹೇಳಲೇಬೇಕಲ್ವಾ. ಸಿ ಅಂಟಿಲ್ ಅನ್ಲೆಸ್ ಸಮಥಿಂಗ್ ಇಸ್ ಕಾಂಕ್ರೀಟ್. ಇವಾಗ ನಮ್ಮ ಸಿನಿಮಾದು ಫಸ್ಟು ಒಂದು ಐಡಿಯಾ ಮಾಡ್ಕೊಂಬಿಡಿ. ನಾನು ನನ್ನ ಕಂಟೆಂಟ್ ನಾನು ನೋಡ್ತೀನಿ, ನನಗೆ ನನ್ನ ಕಂಟೆಂಟ್ ಇಷ್ಟ ಆದರೆ ಮಾತ್ರ ನಾನು ಅದನ್ನು ಪರದೆಗೆ ತೊಗೊಂಡು ಬರ್ತೀನಿ, ನಿಮ್ಮ ಹತ್ರ ಡೆಲಿವರ್ ಮಾಡ್ತೀನಿ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಚರ್ಚೆಗಳು ಬರೀ ಡ್ಯಾಡಲ್ಲ, ತುಂಬ ಪ್ರೊಡ್ಯೂಸರ್ಸ್ ಆಗಿರಲಿ, ತುಂಬ ಡೈರೆಕ್ಟರ್ಸ್ ಆಗಲಿ, ತುಂಬ ಜನ ಲಿರಿಸಿಸ್ಟ್ ಆಗಿರಲಿ, ದೇ ಆರ್ ರೆಕಮೆಂಡಿಂಗ್ ಒಂದು ಸಾಂಗ್. ಅದು ಚರ್ಚೆ ನಡೀತಾ ಇರಬೇಕಾದ್ರೆ ನಾನು ಸುಮ್ಮನೆ ಅದನ್ನು ಬಂದು ಕನ್ಫರ್ಮ್ ಮಾಡಿ ಆಮೇಲೆ ನಾನು ಅದನ್ನು ಬರ್ಡನ್ ಆಗಿ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಸಿ ಫಿಲಮ್ ನಾನು ಯಾರಿಗೆ ಮೋಸ ಮಾಡ್ತೀನಲ್ಲೋ ಗೊತ್ತಿಲ್ಲ, ಪರದೆಗೆ ಮೋಸ ಮಾಡಲ್ಲ. ಚರ್ಚೆಗಳು ತುಂಬ ನಡೀತಾ ಇದೆ. ಬಿಕಾಸ್ ಮುದ್ದೋಳ್ ಅನ್ನೋ ಟೈಟಲ್ ಗ್ರೇಟ್ ಆ್ಯಕ್ಟರ್ಸ್, ಬಿಗ್ ಸ್ಟಾರ್ಸ್, ಇವತ್ತಿರೋ ಬಿಗ್ ಸ್ಟಾರ್ಸ್, ಬಿಗ್ ಪ್ರೊಡಕ್ಷನ್ ಹೌಸಸ್ ಈ ಟೈಟಲ್ನ ರಿಜಿಸ್ಟರ್ ಮಾಡ್ಕೊಂಡು ಇಟ್ಕೊಂಡಿದ್ರು. ಬಟ್ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನಾವು ಖುದ್ದಾಗಿ ಟೈಟಲ್ ಅಂತ ಬಂದ ತಕ್ಷಣ ಅದನ್ನು ಸ್ಪ್ರೆಡ್ ಮಾಡಿದ್ಮೇಲೆ, ಸೊ ಎವ್ರಿ ಡೀಟೇಲ್ ನಾವು ಸ್ಟಾರ್ ಕ್ಯಾಸ್ಟ್ ಬಿಟ್ಟ ಮೇಲೆ ನಾನು ಹೆಸರು ತೊಗೊಳ್ಳಲ್ಲ, ತುಂಬ ಜನ ಅದರ ಕ್ವಾಲಿಟಿ ಬಗ್ಗೆ ಆ್ಯಂಡ್ ತುಂಬ ಜನ ಬಂದು ಅಷ್ಟೊಂದು ಜನ ಸೇರಿಸಿದ್ರಲ್ಲ ನೀವು, ಅದೇ ಫಸ್ಟ್ ಸಕ್ಸಸ್ ಅಂತ ನಾನು ಮೆಸೇಜ್ ಮಾಡಿರೋರು. ಬಿಗ್ ಸ್ಟಾರ್ಸ್, ನಾನು ಹೆಸರು ತೊಗೊಳ್ಳಲ್ಲ, ಬಟ್ ಬಿಗ್ ಸ್ಟಾರ್ ನಾನು ಮೆಸೇಜ್ ಮಾಡಿದ್ರು, ಮಾತಾಡಿದ್ರು ಸಹ. ಸೊ ತಿರ್ಗಾ ನೆಕ್ಸ್ಟ್ ಒಂದು ಅಪ್ಡೇಟ್ ಬಂದಾಗ ಅದು ಕಾಂಕ್ರೀಟ್ ಇರಬೇಕು. ನನ್ನ ಕಡೆಯಿಂದ ಇಟ್ ಹ್ಯಾಸ್ ಟು ಬಿ ಕಾಂಕ್ರೀಟ್. ಆಮೇಲೆ ಕ್ವಾಲಿಟಿ, ಏನೇ ನ್ಯೂಸ್ ಕೊಟ್ಟರು ಪಕ್ಕಾ ಕ್ವಾಲಿಟಿ ಕೊಡಬೇಕಂತ ಕೂದಿ. ಸೊ ಇನ್ನೂ ಚರ್ಚೆ ನಡೀತೇವೆ. ಯಾರನ್ನ? ಅವ್ರು ಲಿರಿಸಿಸ್ಟ್ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಕೊರಿಯೋಗ್ರಾಫರ್ ಆಗ್ಬೋದು, ಹಿ ಕ್ಯಾನ್ ಬಿ ಎನಿಥಿಂಗ್. ಐ ಸ್ಟಿಲ್ ಡೋಂಟ್, ಬಟ್ ಕನ್ಫರ್ಮೇಷನ್ ಇಲ್ಲ. ಒಂದೇ ನಿಮಿಷ. ಯಾರ ಹತ್ರನೂ ಇಸ್ಕೊಂಡಿರಲಿಲ್ಲ. ಅವ್ರು ಯಾರೂ ರೆನ್ಯೂನೇ ಮಾಡಿಲ್ಲ.
ಅವ್ರು ರೆನ್ಯೂ ಮಾಡಿಲ್ಲ, ಅದನ್ನ ಆಮೇಲೆ ಸದ್ಯಕ್ಕೆ ಹಂಗೆ ಬಿಟ್ಟಿದ್ರು. ಐ ಡೋಂಟ್ ನೋ, ಅವ್ರು ಹಂಗೆ ಬಿಟ್ಟು. ಬಟ್ ನಾನು ಫೋನ್ ಮಾಡಿ ಹೇಳಿ ಈ ಟೈಟ್ಲ್ ನಮ್ಮ ಹತ್ರ ಇತ್ತಂತಲೂ ಮಾತಾಡಿದ್ರು. ಗುಡ್ ಪ್ರೊಡಕ್ಷನ್ ಹೌಸ್, ಗ್ರೇಟ್ ಪ್ರೊಡಕ್ಷನ್ ಹೌಸಸ್, ನಾಟ್ ಲೆಸ್ ದೆನ್ ಒಂದು 5 ಸಿನಿಮಾ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ. ಸೊ ಅವರು ನಾನು ಫೋನ್ ಮಾಡಿ ಹೇಳಿದ್ರು, ಅದರಲ್ಲಿ ಯಾವ ಸ್ಟಾರ್ ಮಾಡಬೇಕಾಗಿತ್ತು ಅಂತಲೂ ಗೊತ್ತು. ಸೊ ಅವರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿದ್ರು. ಸೊ ಎಲ್ಲೋ ಒಂದು ಕಡೆ ಅವ್ರಿಗೂ ಈ ಟೈಟಲು, ಈ ಸಿನಿಮಾ ನಮ್ದು ಅನ್ನೋದಿದೆಯಲ್ಲ ಮ್ಯಾಮ್, ಅದು ಇಟ್ಸ್ ಎ ಬ್ಲೆಸ್ಸಿಂಗ್. ಎಲ್ಲರೂ ಅದೊಂದು ನಾನು ಏನೇ ಔಟ್ಪುಟ್ ಕಳಿಸಿದ್ರು ದೇ ರಿಪ್ಲೈ. ಆ ರಿಪ್ಲೈ ಇಸ್ ದ ಬಿಗ್ಗೆಸ್ಟ್ ಸೆಲೆಬ್ರೇಷನ್ ಫಾರ್ ಟುಡೇ. ಈ ಸ್ಪೆಷಲ್ ಹಾಡುಗಳು ಅಂತ ಬಂದಾಗ ರವಿ ಸರ್ನ ನೋಡ್ಲಿಕ್ಕೆ ಯಾರಿಗೂ ಆಗಲ್ಲ, ಯಾಕಂದರೆ ಅವ್ರು ಹೀರೋಯಿನಿಗೆ ಕೂಡ ಸ್ಪೆಷಲ್ ಸಾಂಗ್ಗಳು ಮಾಡ್ತಾ ಇದ್ರು. ಸೊ ನಿಮಗೆ ಹೇಗೆ ಇನ್ಸ್ಪೈರ್ ಅನ್ಸುತ್ತೆ ಈ ಹಾಡುಗಳು, ಸ್ಪೆಷಲ್ ಹಾಡುಗಳು? ಸಿ, ಒಂದು ಸಿನಿಮಾ ಅಂತ ಮಾಡಿದ್ಮೇಲೆ ಐ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಮೈ ಡೈರೆಕ್ಟರ್. ಆಮೇಲೆ ನಮ್ಮ ಡೈರೆಕ್ಟರ್ ಇದ್ದಾರಲ್ಲ, ದೊಡ್ಡ ಟಾಸ್ಕ್ ಮಾಸ್ಟರ್, ತುಂಬ ದೊಡ್ಡ ಟಾಸ್ಕ್ ಮಾಸ್ಟ್ರು. ಅವ್ರ ಟಾಸ್ಕ್ ಮಾಸ್ಟರ್ ಅಂದರೆ ನೆಕ್ಸ್ಟ್ ಅವ್ರ ಟಾಸ್ಕ್ ಮಾಸ್ಟ್ರು, ಯಾರು ಏನು ಬಿಟ್ಟಿಲ್ಲ ನಮಗೆ. ಸೊ ಒಂದು ಸ್ಕ್ರಿಪ್ಟ್ ಮಾಡಿದಾಗ ನಾನು ಪ್ರಾಮಿಸ್ ಮಾಡಿದ್ದೇನೆಂದರೆ ಪ್ರೀ ಪ್ರೊಡಕ್ಷನಲ್ಲಿ ಸ್ಕ್ರಿಪ್ಟಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಕಡೆಯಿಂದ ಎಷ್ಟು ಇನ್ಪುಟ್ಸ್ ಆಗುತ್ತೋ ಅದನ್ನು ಮಾತಾಡ್ತೀವಿ. ಬಟ್ ಪ್ರತಿಯೊಂದು ಸ್ಟೇಜಸಲ್ಲೂ ನನ್ನ ಅಪ್ರೂವ್ ಇಲ್ಲದೆ ಅವ್ರು ಏನೂ ಮಾಡಿಲ್ಲ. ಅವ್ರು ಎಲ್ಲ ಸತಿ ಮಾತಾಡ್ತಾರೆ, ಡಿಸ್ಕಷನ್ಸ್ ನಡೆಯುತ್ತೆ, ಎಲ್ಲ ನಡೆಯುತ್ತೆ. ಸೊ ಈ ಸ್ಪೆಷಲ್ ಸಾಂಗ್ ಅನ್ನೋ ಒಂದು ಡಿಸ್ಕಷನ್ ಬಂದಾಗ, ಸಿ ಸಿಚುವೇಷ್ನಲ್ಲಿ ಒಂದು ಸಾಂಗ್ ಬಂದು ಒಂದು ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ ಪೀಪಲ್ ವಿಲ್ ಲೈಕ್ ದಟ್ ಸಾಂಗ್. ಸೊ ಸಿಚುವೇಷ್ನಲ್ಲಿ ವಿ ವಾಂಟೆಡ್ ಏನೋ ಒಂದು ಸಾಂಗ್ ಬೇಕಾಗಿತ್ತು ನನಗೆ. ಸೊ ಅದು ಕರೆಕ್ಟಾಗಿ ಅವ್ರು ಕ್ರ್ಯಾಕ್ ಮಾಡಿದ್ರು. ಒಂದು 2 ವರ್ಷನ್ ಟ್ರೈ ಮಾಡಿದ್ವಿ, 2 ಥರ ಕಂಪೋಸ್ ಮಾಡಿದ್ವಿ. ಫೈನಲಿ ಈ ಸಾಂಗ್ ನಮ್ಗೆ ಓಕೆ ಆಯಿತು. ದೆನ್ ವಿ ಡೆಲಿವರ್ ದಿಸ್ ಸಾಂಗ್. ಆಮೇಲೆ ಡ್ಯಾಡಿನ ನೀವು ಕಂಪ್ಯಾರಿಸನ್ನೇ ತೊಗೋಬೇಡಿ ಸರ್, ನನಗೆ ಆದಷ್ಟು ಅವ್ರ ಕಂಪ್ಯಾರಿಸನ್ ಬೇಡ. ಏನಿದ್ರು ಆಬ್ವಿಯಸ್ಲಿ ಟ್ಯಾಗ್ ಆಗಲೇಬೇಕಂತ ಸರ್ನೇಮ್ ಅವ್ರದೆ, ಬಟ್ ಅವರಷ್ಟು ವಿ ಕಾಂಟ್ ರೀಚ್ ಅಪ್ ಟು ಇಸ್. ವಿತೌಟ್ ಕಂಪ್ಯಾರಿಸನ್ಸ್ ನಾನು ಕೇಳೋದಂದ್ರೆ, ನೀವು 4 ವರ್ಷ ಆಫ್ಟರ್ ಯೋರ್ ವಿಕ್ರಮ ಹೊರಟು, ಡಸ್ ಇಟ್ ಟೇಕ್ ಒನ್ ಹೀರೋ 4 ವರ್ಷ ತಗೊಳ್ತಾ ಏನಂತ ಅಚೀವ್ಮೆಂಟು? ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಸ್ಟ್ರೈಟ್ ಅವೇ, 10% ಆಫ್ ವಾಟ್ ಯರ್ ಫಾದರ್ ಡಿಡ್. ಶಾಂತಿ ಕ್ರಾಂತಿ ಇವಾಗ ನ್ಯೂಸಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಶಾಂತಿ ಕ್ರಾಂತಿ ಮಾಡ್ದಾಗ್ಲೂ ಅವ್ರು 7 ಫಿಲಮ್ ಮಾಡ್ತಾ ಇದ್ರು. ಈ 1 ಫಿಲಮ್ ಮಾಡೋಕ್ಕೆ 4 ವರ್ಷ. Why can't this generation in general, I'm asking, Yes, please. why can't you achieve 10% of what your fathers have achieved? I have a very straight answer for this, ma'am. Very straight answer, very organic answer. ನನ್ನ ಫಸ್ಟ್ ಫಿಲ್ಮ್ ಹಿಟ್ ಆಗಿಲ್ಲ ಮ್ಯಾಮ್. ಐ ಸ್ಟಿಲ್ ನೋ ಆನೆಸ್ಟ್, ಗಿವ್ ಮಿ ಸಮ್ ಟೈಮ್, ಲೆಟ್ ಮಿ ಟಾಕ್. ಫಸ್ಟ್ ಫಿಲ್ಮ್ ರೀಚ್ ಆಗಬೇಕು ಆ್ಯಂಡ್ ಆ್ಯಸ್ ಅ ಪ್ರೊಡ್ಯೂಸರ್ ನಮ್ಮ ಹತ್ರ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಅವ್ರಿಗೆ ರೆವೆನ್ಯೂ ಗ್ಯಾರಂಟಿ ಕೊಡಬೇಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ಮುದ್ದೋಲ್ ಪ್ರೊಡಕ್ಷನ್ ನಂದು. ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲ್ಮ್. ಆಬ್ವಿಯಸ್ಲಿ ನನ್ನ ಜೊತೆಗೆ ಸರ್ ಕೊಲಾಬ್ರೇಟ್ ಆಗಿದ್ದಾರೆ, ರಕ್ಷಾ ವಿಜಯ್ ಕುಮಾರ್ ಅವರು ಕೊಲಾಬ್ರೇಟ್ ಆಗಿದ್ದಾರೆ ನನ್ನ ಜೊತೆ. ಸೊ ಆ್ಯಸ್ ಅ ಫಸ್ಟ್ ಫಿಲ್ಮ್ ಒಂದು ಹೀರೋ ನಾವು ಪರದೆ ಮೇಲೆ ಬಂದಮೇಲೆ ನಮ್ಮ ಬಗ್ಗೆ ಏನೇ ರಿವ್ಯೂಸ್ ಬರಲಿ, ಆರ್ ಇಂಡಸ್ಟ್ರಿ ಅಕಾರ್ಡಿಂಗ್ ಟು ಮಿ ವರ್ಕ್ಸ್ ಆನ್ ರೆವೆನ್ಯೂ ಬೇಸ್. ಯಾರೇ ಪ್ರೊಡ್ಯೂಸರ್ ಇರೋದು 4 ಕೋಟಿ ಸಿನಿಮಾ ಮಾಡ್ತಾನಂದ್ರೆ ಅವ್ರಿಗೆ 4 ಕೋಟಿ ರಿಟರ್ನ್ ಬರಬೇಕಲ್ವ, ಆ ಥರ ಒಬ್ಬ ಹೀರೋ ಅವ್ರಿಗೆ ಬೇಕು. ಸೊ ನನಗೆ ಆ ತಾಕತ್ತು ಇದೆಯಾ ಇಲ್ವಾ ಅಂತ ಅವ್ನು ಜಡ್ಜ್ಮೆಂಟ್ ಮಾಡ್ತಾ ಇರ್ತಾರೆ ಅವರು. ಸೊ ಫಸ್ಟು ಆ ಬಾಕ್ಸ್ ಒಳಗಡೆ ನಾವು ಹೋಗ್ಬೇಕು ನಾವು. ಸೊ ಅದಕ್ಕೆ ನಾವು ನಮ್ಮನ್ನು ತಿದ್ಕೊಳ್ಳೋದು ಜಾಸ್ತಿ ಇರುತ್ತೆ, ಪ್ರೊಡಕ್ಷನ್ ವೈಸ್ ಕ್ವಾಲಿಟಿ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನನಗೆ ಅಡ್ವಾನ್ಸಸ್ ಬಂದಿದೆ ಮ್ಯಾಮ್, ಇನ್ನೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀನಿ. ನಾಟ್ ಲೆಸ್ ದೆನ್ 7 to 9 ಅಡ್ವಾನ್ಸಸ್ ಐ ಹ್ಯಾವ್ ವಿತ್ ಮೀ. ಬಟ್ ಯಾರೂ ಸಿನಿಮಾಗಳು ಮಾಡ್ತಾಯಿಲ್ಲ, ಅದು ನನ್ನ ತಪ್ಪಲ್ಲ. ನಾನೇನು ಮಾಡೋದು, ನಾನು ಡೇಟ್ ಮಾತ್ರ ಕೊಡೋಕ್ಕಾಗಲ್ಲ. ಸ್ಟೋರಿ ಬರಬೇಕು, ಅವ್ರ ಕತೆ ತೊಗೊಂಡು ಬರಬೇಕು. ಆಮೇಲೆ ಬಂದು ಮೆನಿ ಪೀಪಲ್ ಥಿಂಕ್ ಗಿವಿಂಗ್ ಅಡ್ವಾನ್ಸ್ ಇಸ್ ಎನಫ್ ಟು ಮೇಕ್ ಅ ಫಿಲ್ಮ್. ನೋ, ದ ರೈಟ್ ಸ್ಕ್ರಿಪ್ಟ್ ಕ್ಯಾನ್ ಮೇಕ್ ಅ ಹೀರೋ ಡೂ ಫಾರ್ ಫ್ರೀ. ಮಂಗ್ಲ ಏನೋ ಕೇಳ್ತಾ ಇಲ್ಲ, ಅದಾದ್ಮೇಲೆ ನಾನು ಅವ್ರಿಗೂ ಯಾರು ಸಿನಿಮಾ ಮಾಡಿರಲಿಲ್ಲ, ಅವರೇ ಎಲ್ಲ ಮಾಡ್ಕೊಂಡು ಬಂದಿದ್ರು. ಓ ಆ ಎಫರ್ಟು ನಿಮ್ಮಲ್ಲಿ ಕಾಣ್ತಿಲ್ಲ ಅಂತ. ಹಾಂ, ಇವಾಗ ನಮ್ಮ ತಂದೆ ಮಾಡಿದಾಗ ಫಸ್ಟ್ ಫಿಲ್ಮು ಯಾರು ಪ್ರೊಡಕ್ಷನ್ ಮಾಡ್ತಾಯಿದ್ರು? ಅವ್ರ ತಂದೆಯವರು ಹಾಂ, ಹಂಗಲ್ಲ, ಈಶ್ವರಿ ಸಂಸ್ಥೆನೇ ನಾವೇ ಮಾಡ್ತಾಯಿದ್ವಿ. ಬಟ್ ಅದ್ರ ಹಿಂದೆ ಎಷ್ಟು ಸಕ್ಸಸ್ ಇತ್ತು ಮ್ಯಾಮ್. ಸಕ್ಸಸ್ ಇದ್ದಾಗ ಬ್ಯಾಂಕ್ ಅಕೌಂಟ್ ಫುಲ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗ ಯೋಚನೆ ಮಾಡೋ ರೀತಿ, ಅದನ್ನು ಕ್ರಿಯೇಟಿವ್ ಆಗಿ ಜನರ ಹತ್ರ ತರೋ ರೀತಿ ಡಿಫ್ರೆಂಟ್ ಆಗಿದೆ. ಯೋಚನೆ ಮಾಡ್ಬೋದು. ನಿಮ್ಮ ಹತ್ರ ಬಜೆಟೇ ಇಲ್ಲ ಅಂದರೆ ಹೆಂಗೆ ಯೋಚನೆ ಮಾಡ್ತೀವಿ? ಬಡ್ಜೆಟ್ ಇದ್ದು ಈಗ ಈ ವರ್ಷದಲ್ಲಿ ಬಡ್ಜೆಟ್ ಇದೆ ಸ್ಯಾಂಡಲ್ವುಡಲ್ಲಿ. ಸ್ಯಾಂಡಲ್ವುಡಲ್ಲಿ ನಾನು ಅವ್ರು ರೆವೆನ್ಯೂ ಕೊಡಬೇಕಲ್ಲ ಅವ್ರಿಗೆ. ಹೇಳ್ತಾ ನಿಮ್ಗೆ ಹೇಳಿ, ಬಡ್ಜೆಟ್ ಇದೆ, ಯಾರು ಸರಿಯಾಗಿರೋ ಸಿನಿಮಾ ಮಾಡಿಲ್ಲ, ಎಲ್ಲೋ 1-2 ಹಿಟ್ ಆಗಿದೆ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಡ್ಜೆಟ್ ಇಲ್ಲದೆ ಮತ್ತೆ ಸಿನಿಮಾ ಮಾಡ್ತಾರಾ? ಓಕೆ, ನಿಮ್ಮ ತಂದೆ ಬಡ್ಜೆಟ್ ಇರ್ಬೋದು, ನಿಮ್ಮ ತಂದೆಯಿಂದ ಬಡ್ಜೆಟ್ ಇತ್ತು, ಆದರೆ ನಿಮ್ಮ ತಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟ್. ನಾನು ಇನ್ನೂ ಸೆಕೆಂಡ್ ಫಿಲ್ಮಲ್ಲಿದ್ದೀನಿ, ನನಗೊಂದು ಅವಕಾಶ ಕೊಡಿ. ನಾವೊಂದು 4-5 ಸಿನಿಮಾ ಮಾಡ್ತೀವಿ, ನೋಡೋಣ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಪ್ರಯತ್ನ ಒಂದೇ ನಿರಂತರ.